ನಾನು ನಿಮಗೆ ಒಂದು ವಿಷಯ ಹೇಳಿದ್ರೆ ನಂಬ್ತೀರಾ? ಕಳೆದ 3 ವರ್ಷಗಳಲ್ಲಿ US ಸ್ಟಾಕ್ ಮಾರ್ಕೆಟ್ ಭಾರತೀಯ ಸ್ಟಾಕ್ ಮಾರ್ಕೆಟ್ಗಿಂತ ಸುಮಾರು ದುಪ್ಪಟ್ಟು ರಿಟರ್ನ್ಸ್ ಅನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಎಸ್, ನೀವು ಕೇಳಿದ್ದು ನಿಜ, ನೀವಿದನ್ನ ನಂಬಲೇಬೇಕು. ಕಳೆದ 3 ವರ್ಷಗಳ ಡೇಟಾ ನೋಡಿದ್ರೆ US ಮಾರುಕಟ್ಟೆಯು ಸುಮಾರು 75.4% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಅದೇ ಟೈಮ್ನಲ್ಲಿ ನಮ್ಮ ಭಾರತೀಯ ಮಾರುಕಟ್ಟೆ ಕೊಟ್ಟಿದ್ದು ಸುಮಾರು 38.3%. ಇದರ ಸಿಂಪಲ್ ಅರ್ಥ ಏನು ಅಂತ ಹೇಳಿದ್ರೆ 3 ವರ್ಷಗಳ ಹಿಂದೆ ನೀವೇನಾದ್ರೂ US ಮಾರ್ಕೆಟ್ನಲ್ಲಿ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಇವತ್ತು ಅದು ಬರೋಬ್ಬರಿ 1,75,000 ರೂಪಾಯಿ ಆಗ್ತಿತ್ತು. ಅದೇ 1 ಲಕ್ಷ ರೂಪಾಯಿಯನ್ನ ನೀವೇನಾದ್ರೂ ಇಂಡಿಯನ್ ಮಾರ್ಕೆಟ್ನಲ್ಲಿ ಇಟ್ಟಿದ್ರೆ ಅದು ಸರಿಸುಮಾರು 1,38,000 ರೂಪಾಯಿ ಆಗ್ತಾ ಇತ್ತು. ಇದು ನೋಡಿ ವ್ಯತ್ಯಾಸ. ಈಗ ಕಮೆಂಟ್ ಸೆಕ್ಷನ್ ಅಲ್ಲಿ ಜನ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಒಂದು ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಇದರ ಅರ್ಥ ಭಾರತದ ಮಾರ್ಕೆಟ್ ಕೆಟ್ಟದಾಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ಅಲ್ಲ. ಭಾರತ ಇವತ್ತು ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರುವಂತ ಸೂಪರ್ ಪವರ್ ಆರ್ಥಿಕತೆ. ನಮ್ಮ ಮಾರುಕಟ್ಟೆಯು ಕೂಡ ವರ್ಷಗಳಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪತ್ತನ್ನ ಸೃಷ್ಟಿಸಿದೆ. ಆದ್ರೆ ವಾಸ್ತವವನ್ನು ನಾವು ತಿಳ್ಕೊಳ್ಬೇಕಲ್ಲ. ವಾಸ್ತವ ಏನು ಅಂತ ಹೇಳಿದ್ರೆ ವಿಶ್ವದ ದೊಡ್ಡ ದೊಡ್ಡ ಟೆಕ್ ದೈತ್ಯರು ಅಂದ್ರೆ ಈ AI ಕ್ರಾಂತಿಯ ಅಧಿಪತಿಗಳೆಲ್ಲ ಇದಾರಲ್ಲ, ಇವರೆಲ್ಲ ಇರೋದು ಅಮೆರಿಕದಲ್ಲಿ. ಎನ್ವಿಡಿಯಾ, ಗೂಗಲ್, ಅಮೆಜಾನ್, ಮೆಟಾ, ನೆಟ್ಫ್ಲಿಕ್ಸ್, ಆಪಲ್, ಮೈಕ್ರೋಸಾಫ್ಟ್ ಈ ಕಂಪನಿಗಳು ಅಕ್ಷರಶಃ ಪ್ರಪಂಚದ ಭವಿಷ್ಯವನ್ನೇ ಬರಿತಾ ಇದ್ದಾವೆ ಅಂತ ಹೇಳ್ಬೋದು. ಮತ್ತು ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೆ ನಾವೆಲ್ಲರೂ ಕೂಡ ಇವರ ಪ್ರಾಡಕ್ಟ್ಗಳನ್ನೇ ಬಳಸ್ತೀವಿ ಅಲ್ವಾ? ಐಫೋನ್ ತಗೊಳ್ತೀವಿ, ನೆಟ್ಫ್ಲಿಕ್ಸ್ ನೋಡ್ತೀವಿ, ಅಮೆಜಾನ್ ಅಲ್ಲಿ ಆರ್ಡರ್ ಮಾಡ್ತೀವಿ, ಇನ್ಸ್ಟಾಗ್ರಾಮ್ ನಲ್ಲಿ ಗಂಟೆಗಟ್ಟಲೆ ಸ್ಕ್ರಾಲ್ ಮಾಡ್ತೀವಿ. ಈ ಕಂಪನಿಗಳು ನಮ್ಮಿಂದ ಪ್ರತಿ ಸೆಕೆಂಡ್ಗೆ ಕೋಟಿ ಕೋಟಿ ಹಣ ಗಳಿಸ್ತಾ ಇದ್ದಾವೆ. ಆದ್ರೆ ಇವರ ಬೆಳವಣಿಗೆಯಿಂದ ನಾವು ಹಣ ಗಳಿಸ್ತಾ ಇದೀವಾ? ಬಹುಶಃ ಇಲ್ಲ. ಯಾಕಂದ್ರೆ ನಾವೆಲ್ಲ ಬರೀ ಇವರ ಗ್ರಾಹಕರಾಗಿದ್ದೀವಿ, ಕನ್ಸ್ಯೂಮರ್ಸ್ ಅಷ್ಟೇ, ಶೇರ್ ಹೋಲ್ಡರ್ಸ್ ಅಲ್ಲ, ಷೇರುದಾರರಲ್ಲ. ಸೊ ಈ ವಿಡಿಯೋ ಸಂಪೂರ್ಣವಾಗಿ US ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೆ. ಇಲ್ಲಿ ನಾನು ನಿಮಗೆ US ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋದು ಹೇಗೆ ಅನ್ನೋದು ಸೇರಿದಂತೆ US ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋದು ಎಷ್ಟು ಬುದ್ಧಿವಂತಿಕೆ, ಯಾಕೆ ಹೂಡಿಕೆ ಮಾಡಬೇಕು, ಅಲ್ಲಿನ ಕಂಪನಿಗಳು ಎಂತಹ ಮೈಂಡ್ ಬ್ಲೋಯಿಂಗ್ ರಿಟರ್ನ್ಸ್ ಅನ್ನ ಕೊಡ್ತಾ ಇದ್ದಾವೆ ಅದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಒಬ್ಬ ಸಾಮಾನ್ಯ ಭಾರತೀಯ ಪ್ರಜೆ ಕಾನೂನುಬದ್ಧವಾಗಿ US ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕಾಗತ್ತಾ, ಹೇಗೆ ಇನ್ವೆಸ್ಟ್ ಮಾಡಬಹುದು, ಹಾಗೇನೆ ಇದರಲ್ಲಿ ಟ್ಯಾಕ್ಸ್ ಲೆಕ್ಕಾಚಾರ ಹೇಗಿರುತ್ತೆ, ಇದೆಲ್ಲದರ ಜೊತೆಗೆ ಭಾರತದಿಂದ ಕುಳಿತಲ್ಲೇ ಹೂಡಿಕೆ ಮಾಡೋದಕ್ಕೆ ಇರುವಂತ ಅತ್ಯಂತ ಸುಲಭವಾದ ಹಾದಿ ಯಾವುದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಯಾಕೆ ಅಂತ ಹೇಳಿದ್ರೆ ಇದು ನೀವು ಹೂಡಿಕೆ ಬಗ್ಗೆ ಯೋಚಿಸುವಂತ ಅಂದ್ರೆ ಇನ್ವೆಸ್ಟಿಂಗ್ ಬಗ್ಗೆ ಯೋಚಿಸುವಂತ ರೀತಿಯನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬಲ್ಲದು. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಮೊದಲನೇದಾಗಿ US ಮಾರುಕಟ್ಟೆ ಇಷ್ಟು ವೇಗವಾಗಿ ಬೆಳೆಯುತ್ತಿರೋದು ಯಾಕೆ ಅದನ್ನ ನಾವು ನೋಡಬೇಕಾಗತ್ತೆ. ನೋಡಿ, US ಮಾರುಕಟ್ಟೆಯ ಈ ಭಾರಿ ಬೆಳವಣಿಗೆಯ ಹಿಂದಿನ ದೊಡ್ಡ ಕಾರಣ ತುಂಬಾ ಸಿಂಪಲ್. ಅದು ಏನು ಅಂತ ಹೇಳಿದ್ರೆ ಇನೋವೇಷನ್ ಅಥವಾ ನಾವೀನ್ಯತೆ ಅಂತ ಹೇಳ್ಬೋದು. ವಿಶ್ವದ ಅತಿ ದೊಡ್ಡ ತಂತ್ರಜ್ಞಾನ ಕ್ರಾಂತಿ US ನಲ್ಲಿ ನಡೀತಾ ಇದೆ. ವಿಶೇಷವಾಗಿ AI ಬೂಮ್ ಆಗ್ತಾ ಇರೋದು US ನಲ್ಲೇ. ನಿಮಗೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕಳೆದ 3 ವರ್ಷಗಳಲ್ಲಿ ಕೆಲವು ಕಂಪನಿಗಳು ನೀಡಿರುವಂತ ರಿಟರ್ನ್ಸ್ ಅನ್ನ ನಾನು ನಿಮಗೆ ತೋರಿಸ್ತೀನಿ. ಅದನ್ನ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು. ಎನ್ವಿಡಿಯಾ ಸುಮಾರು 620% ರಿಟರ್ನ್ಸ್ ಕೊಟ್ಟಿದೆ. ಮೆಟಾ ಸುಮಾರು 260% ರಿಟರ್ನ್ಸ್ ನೀಡಿದೆ. ಗೂಗಲ್ ಸುಮಾರು 218% ರಿಟರ್ನ್ಸ್ ಕೊಟ್ಟಿದೆ. ಅಮೆಜಾನ್ ಸುಮಾರು 151% ರಿಟರ್ನ್ಸ್ ಕೊಟ್ಟಿದೆ. ನೆಟ್ಫ್ಲಿಕ್ಸ್ ಸುಮಾರು 145% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಸೊ ಇದು ಕಳೆದ 3 ವರ್ಷಗಳಲ್ಲಿ ಈ ಕಂಪನಿಗಳು ಕೊಟ್ಟಿರುವಂತ ರಿಟರ್ನ್ಸ್. ಇದರ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ. ಎನ್ವಿಡಿಯಾದಲ್ಲಿ ನೀವೇನಾದ್ರೂ 10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದರೆ ಅದು ಸುಮಾರು 62 ಲಕ್ಷ ಆಗ್ತಾ ಇತ್ತು. ಮತ್ತು ಇದೇ ಕಾರಣಕ್ಕಾಗಿ US ಮಾರುಕಟ್ಟೆಯು ಅತ್ಯುತ್ತಮ ಪ್ರದರ್ಶನವನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಭವಿಷ್ಯವನ್ನ ನಿರ್ಮಿಸ್ತಾ ಇರುವಂತ ಕಂಪನಿಗಳು ಅಲ್ಲಿ ಲಿಸ್ಟ್ ಆಗಿದಾವೆ. ನೋಡಿ, AI, ಕ್ಲೌಡ್ ಕಂಪ್ಯೂಟಿಂಗ್, ಅದಾದ್ಮೇಲೆ ಸೆಮಿ ಕಂಡಕ್ಟರ್ಸು, ಡೇಟಾ ಸೆಂಟರ್ಗಳು, ಆಟೋಮೇಷನ್, ರೋಬೋಟಿಕ್ಸ್, ಹೆಚ್ಚಿನ ಜಾಗತಿಕ ಲೀಡರ್ಗಳು ಅಮೆರಿಕಾದ ಕಂಪನಿಗಳೇ ಆಗಿದ್ದಾವೆ. ಆದ್ರೆ ಅಚ್ಚರಿಯ ವಿಷಯ ಏನ್ ಗೊತ್ತಾ, ನಾವು ಈಗಾಗಲೇ ಪ್ರತಿದಿನ ಈ ಕಂಪನಿಗಳನ್ನ ಬಳಸ್ತಾ ಇದ್ದೀವಿ. ಆದ್ರೆ ನಾವು ಸಾಮಾನ್ಯವಾಗಿ ಕೇವಲ ಗ್ರಾಹಕರಾಗಿ ಅಂದ್ರೆ ಕಸ್ಟಮರ್ಸ್ ಆಗಿ ಭಾಗವಹಿಸ್ತಾ ಇದ್ದೇವೆ ಹೊರತು ಹೂಡಿಕೆದಾರರಾಗಿ ಅಲ್ಲ.
ನಾವು ಈ ಕಂಪನಿಗಳು ಬೆಳೆಯೋದಕ್ಕೆ ಸಹಾಯ ಮಾಡ್ತೇವೆ, ಆದರೆ ಆ ಬೆಳವಣಿಗೆಯ ಭಾಗಶಃ ಮಾಲೀಕರಾಗೋದಕ್ಕೆ ಅಂದ್ರೆ ಪಾರ್ಟ್ ಓನರ್ಸ್ ಆಗೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಇದೇ ಮೈಂಡ್ ಸೆಟ್ ಅನ್ನ ಈಗ ಜನರು ಬದಲಾಯಿಸಿಕೊಳ್ಬೇಕಾಗಿದೆ. ನೋಡಿ, ಕೇವಲ ಗ್ರಾಹಕರಾಗಿರೋದನ್ನ ನಿಲ್ಲಿಸಿ ಮಾಲೀಕರಾಗಿ, ಈಗ ನೀವು ಕೇಳ್ಬೋದು ಅದು ಹೇಗೆ ಮಾಲೀಕರಾಗೋದು ಅಂತೇಳಿ, ಅದನ್ನೇ ನಾನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗೇನೆ ಇನ್ನೊಂದು ಪ್ರಶ್ನೆ ಕೂಡ ಬಂದಿರುತ್ತೆ, ಹಾಗಿದ್ರೆ ಭಾರತದಲ್ಲಿ ಹೂಡಿಕೆ ಮಾಡೋದನ್ನ ನಿಲ್ಲಿಸಬೇಕಾ ಅಂತ. ನೋಡಿ, ಇದರ ಅರ್ಥ ನಾವು ಭಾರತದಲ್ಲಿ ಹೂಡಿಕೆ ಮಾಡೋದನ್ನ ನಿಲ್ಲಿಸಬೇಕು ಅಂತೇಳಿ ಖಂಡಿತವಾಗಿಯೂ ಅಲ್ಲ. ಇದು ಭಾರತ ವರ್ಸಸ್ USA ಅಲ್ಲ. ನಾನು ಹೇಳ್ತಾ ಇರೋದು ಡೈವರ್ಸಿಫಿಕೇಶನ್ ಬಗ್ಗೆ. ದೀರ್ಘಾವಧಿಯ ಅಂದ್ರೆ ಲಾಂಗ್ ಟರ್ಮ್ ನಲ್ಲಿ ಸಂಪತ್ತು ಸೃಷ್ಟಿಗೆ ಭಾರತೀಯ ಮಾರುಕಟ್ಟೆಗಳು ಇವತ್ತಿಗೂ ಕೂಡ ಅತ್ಯಂತ ಪವರ್ಫುಲ್ ಅಂದ್ರೆ ಶಕ್ತಿಶಾಲಿಯಾಗಿವೆ. ಭಾರತವು ದೊಡ್ಡ ಬೆಳವಣಿಗೆಯ ಸಾಮರ್ಥ್ಯವನ್ನ ಹೊಂದಿದೆ. ಆದ್ರೆ ಬುದ್ಧಿವಂತ ಹೂಡಿಕೆ ಅಂತ ಹೇಳಿ ಬಂದ್ರೆ ಅದು ಯಾವತ್ತು ನಿಮ್ಮ ಎಲ್ಲಾ ಹಣವನ್ನ ಒಂದೇ ದೇಶದಲ್ಲಿ ಇಡೋದಲ್ಲ. ನಿಮ್ಮ ಎಲ್ಲಾ ಹೂಡಿಕೆಗಳು ಭಾರತದಲ್ಲಿ ಮಾತ್ರ ಇದ್ರೆ ನಿಮ್ಮ ಸಂಪೂರ್ಣ ಪೋರ್ಟ್ಫೋಲಿಯೋ ಇದೆಯಲ್ಲ ಅದು ಒಂದೇ ಆರ್ಥಿಕತೆಯ ಮೇಲೆ ಅವಲಂಬಿತವಾಗಿರುತ್ತೆ. ಒಂದೇ ಸರ್ಕಾರ, ಒಂದೇ ಕರೆನ್ಸಿ, ಒಂದೇ ಮಾರ್ಕೆಟ್ ಸೈಕಲ್. ಆದರೆ ನೀವು ಜಾಗತಿಕವಾಗಿ ಅಂದ್ರೆ ಗ್ಲೋಬಲ್ ಡೈವರ್ಸಿಫಿಕೇಶನ್ ಮಾಡಿದಾಗ ನೀವು ನಿಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ತೀರಿ. ಒಂದು ಮಾರುಕಟ್ಟೆ ಕುಸಿತು ಅಂತಾದ್ರೆ ಮತ್ತೊಂದು ಮಾರ್ಕೆಟ್ ಇದೆಯಲ್ಲ ನಿಮ್ಮ ಪೋರ್ಟ್ಫೋಲಿಯೋವನ್ನ ಬ್ಯಾಲೆನ್ಸ್ ಮಾಡಬಹುದು. ನೋಡಿ, ಬುದ್ಧಿವಂತ ಹೂಡಿಕೆದಾರರು ಯಾವತ್ತೂ ಕೂಡ ಹೀಗೆ ಯೋಚಿಸ್ತಾರೆ. ಇನ್ನೊಂದು ಪ್ರಮುಖ ವಿಷಯ ನೋಡಿ, ಕೆಲವು ಜನರು ಭಾರತದ ಹೊರಗೆ ಹೂಡಿಕೆ ಮಾಡೋದಿಕ್ಕೆ ಅಪರಾಧ ಪ್ರಜ್ಞೆ ಅಂದ್ರೆ ಗಿಲ್ಟ್ ಅನ್ನ ಅನುಭವಿಸ್ತಾರೆ. ಗಿಲ್ಟ್ ಫೀಲ್ ಆಗುತ್ತೆ ಅವರಿಗೆ. ಆದ್ರೆ ಇದರ ಬಗ್ಗೆ ತಾರ್ಕಿಕವಾಗಿ ಯೋಚಿಸಿ ನೋಡಿ, ನೀವು ಯಾವುದೇ ಲಾಭ ಗಳಿಸಿದ್ರೂ ಕೂಡ ನೀವು ಆ ಹಣವನ್ನ ಭಾರತಕ್ಕೆ ಮರಳಿ ತರ್ತಾ ಇದ್ದೀರಿ ಅಂತೇಳಿ ಅರ್ಥ. ನೀವು ದೇಶಕ್ಕೆ ಡಾಲರ್ಗಳನ್ನ ತರ್ತಾ ಇದ್ದೀರಿ ಅಂತೇಳಿ ಅರ್ಥ. ನಿಮ್ಮ ತೆರಿಗೆಯನ್ನ ಭಾರತದಲ್ಲೇ ಪಾವತಿಸಲಾಗುತ್ತೆ. ಆದ್ರಿಂದ ನೀವು ದೇಶಕ್ಕೆ ಯಾವುದೇ ಹಾನಿ ಮಾಡ್ತಾ ಇಲ್ಲ. ಸೊ ಈ ಗಿಲ್ಟ್ ಫೀಲಿಂಗ್ ನಿಮಗೆ ಯಾವ ಕಾರಣಕ್ಕೂ ಕೂಡ ಬೇಡ. ನೀವು ಕೇವಲ ಒಬ್ಬ ಬುದ್ಧಿವಂತ ಜಾಗತಿಕ ಹೂಡಿಕೆದಾರರಾಗಿದ್ದೀರಿ ಅಷ್ಟೇ. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಹಿಡನ್ ಕರೆನ್ಸಿ ಅಡ್ವಾಂಟೇಜ್ ಅಂದ್ರೆ ಏನು ನೋಡಿ. ಈಗ ನಾನು ನಿಮಗೆ ಒಂದು ರೋಚಕ ವಿಷಯವನ್ನ ಹೇಳ್ತೀನಿ. ಹೆಚ್ಚಿನ ಜನರು ಕೇವಲ ಸ್ಟಾಕ್ ರಿಟರ್ನ್ಸ್ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಆದ್ರೆ US ಹೂಡಿಕೆಯಲ್ಲಿ ಇನ್ನೊಂದು ಲಾಭ ಅಡಗಿದೆ. ಅದೇನು ಅಂತ ಹೇಳಿದ್ರೆ ಡಾಲರ್. $1ಗೆ 85 ರೂಪಾಯಿ ಇರುವಾಗ ನೀವು 1 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತೀರಿ ಅಂತ ಹೇಳಿ ಭಾವಿಸೋಣ. ನೀವು ಭಾರತೀಯ ರೂಪಾಯಿಗಳಲ್ಲಿ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತೀರಿ. ಆಗ $1ನ ಬೆಲೆ 85 ರೂಪಾಯಿ ಇರುತ್ತೆ. ನೋಡಿ, ನಿಮ್ಮ 1 ಲಕ್ಷವನ್ನ ಡಾಲರ್ಗೆ ಬದಲಾಯಿಸಿದಾಗ ನಿಮಗೆ ಸಿಗುವಂತ ಮೊತ್ತ ಸುಮಾರು $1176. ಈಗ ನೀವು ಹೂಡಿಕೆ ಮಾಡಿದಂತ ಸ್ಟಾಕ್ ಇದೆಯಲ್ಲ ಅದು 10% ಗ್ರೋತ್ ಆಗುತ್ತೆ, ಬೆಳೆಯುತ್ತೆ ಅಂತ ಹೇಳಿ ಊಹಿಸಿ. ಆಗ ನಿಮ್ಮ $1176ಗೆ 10% ಲಾಭ ಸೇರಿಕೊಳ್ಳುತ್ತೆ. ಈಗ ಎಷ್ಟಾಗುತ್ತೆ? ಈಗ ನಿಮ್ಮ ಹೂಡಿಕೆಯ ಒಟ್ಟು ಮೌಲ್ಯ ಸುಮಾರು $1294. ಅಂದ್ರೆ $1176 10% ಬೆಳೆದಾಗ $1294 ಆಗುತ್ತೆ. ಆದ್ರೆ ಅದೇ ಅವಧಿಯಲ್ಲಿ ರೂಪಾಯಿ ಮೌಲ್ಯ ಪ್ರತಿ ಡಾಲರ್ಗೆ 85ರಿಂದ 95ಕ್ಕೆ ಕುಸಿಯುತ್ತೆ ಅಂತೇಳಿ ಅನ್ಕೊಳ್ಳೋಣ. ಅಂದ್ರೆ ರೂಪಾಯಿ ದುರ್ಬಲಗೊಳ್ಳುತ್ತೆ ಅಂತೇಳಿ ಅನ್ಕೊಳ್ಳೋಣ. ಈಗ ನೀವು ನಿಮ್ಮ ಹಣವನ್ನ ಭಾರತಕ್ಕೆ ಮರಳಿ ಕನ್ವರ್ಟ್ ಮಾಡಿದಾಗ ಅಂದ್ರೆ ಡಾಲರ್ನಿಂದ ರೂಪಾಯಿಗೆ ಕನ್ವರ್ಟ್ ಮಾಡಿದಾಗ ನಿಮ್ಮ 1 ಲಕ್ಷ ಸುಮಾರು $1,23,000 ರೂಪಾಯಿ ಆಗಿರುತ್ತೆ. ಅಂದ್ರೆ ಸ್ಟಾಕು ಕೇವಲ 10% ರಿಟರ್ನ್ಸ್ ಅನ್ನ ನಿಮಗೆ ಕೊಟ್ಟಿದ್ರೂ ಕೂಡ ನಿಮ್ಮ ನಿಜವಾದ INR ಅಂದ್ರೆ ನಿಮ್ಮ ನಿಜವಾದ ರೂಪಾಯಿ ರಿಟರ್ನ್ಸ್ ಸುಮಾರು 23% ಆಯ್ತು. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಿಮ್ಮ ಭಾರತೀಯ ರೂಪಾಯಿಯನ್ನ ಡಾಲರ್ ಆಗಿ ಪರಿವರ್ತಿಸಿ ವಿದೇಶಿ ಸ್ಟಾಕ್ ನಲ್ಲಿ ಹೂಡಿಕೆ ಮಾಡಲಾಗಿದೆ ಮತ್ತು ಆ ಕಂಪನಿ ನಿಮಗೆ 10% ರಿಟರ್ನ್ಸ್ ಅನ್ನ ಕೊಟ್ರೆ ನಿಮ್ಮ ಹೂಡಿಕೆಯ ಮೌಲ್ಯ ಡಾಲರ್ ಲೆಕ್ಕದಲ್ಲಿ 10% ಹೆಚ್ಚಾಗಿದೆ ಅಂತ ಹೇಳಿ ಅರ್ಥ. ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಡಾಲರ್ ಎದುರು ರೂಪಾಯಿ ಕುಸಿದಾಗ ಅದರ ಲಾಭವೂ ಕೂಡ ನಿಮಗೆ ಸಿಗುತ್ತೆ. ಡಾಲರ್ ಎದುರು ರೂಪಾಯಿ ಕುಸಿದಾಗ ಹೀಗಾಗುತ್ತೆ ನೋಡಿ. ಇನ್ನು ಹಿಸ್ಟ್ರಿ ತೆಗೆದು ನೋಡಿದ್ರೆ ದೀರ್ಘಾವಧಿಯಲ್ಲಿ ಭಾರತೀಯ ರೂಪಾಯಿ ಡಾಲರ್ ಎದುರು ಕ್ರಮೇಣವಾಗಿ ಅಪಮೌಲ್ಯಗೊಳ್ಳುತ್ತಾನೆ ಬಂದಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾನೆ ಇದೆ. ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು ಅದನ್ನ. ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ಬರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಂಗೆ ಗೊತ್ತು ಆ ಪ್ರಶ್ನೆ ನಿಮಗೂ ಕೂಡ ಬಂದಿರುತ್ತೆ. ಭಾರತದಿಂದ US ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡೋದು ಹೇಗೆ? ಭಾರತದಲ್ಲಿ ಇದ್ಕೊಂಡು US ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡೋದಕ್ಕಿರುವಂತ ಮಾರ್ಗಗಳು ಯಾವುದು ಅಂತ ಹೇಳುವಂತ ಪ್ರಶ್ನೆ ಖಂಡಿತವಾಗ್ಲೂ ನಿಮಗೆ ಬಂದಿರುತ್ತೆ. ಎಸ್, ಆ ಪ್ರಶ್ನೆಗೆ ಈಗ ನಾನು ಉತ್ತರವನ್ನ ಕೊಡ್ತೀನಿ. ಎಸ್, ಭಾರತೀಯರು ವಾಸ್ತವವಾಗಿ US ಸ್ಟಾಕ್ಗಳಲ್ಲಿ ಹೇಗೆ ಹೂಡಿಕೆ ಮಾಡಬಹುದು ನೋಡಿ. ಇದಕ್ಕೆ ಪ್ರಮುಖವಾಗಿ 3 ಮಾರ್ಗಗಳಿವೆ. ಅದರಲ್ಲಿ ಮೊದಲ ವಿಧಾನ ಯಾವುದು ಅಂತ ಹೇಳಿದ್ರೆ US ಕಂಪನಿಗಳಲ್ಲಿ ಹೂಡಿಕೆ ಮಾಡುವಂತ ಭಾರತೀಯ ಮ್ಯೂಚುವಲ್ ಫಂಡ್ಗಳ ಮೂಲಕ ನೀವು
ಹೂಡಿಕೆಯನ್ನು ಮಾಡಬಹುದು. ಇದು ಅತ್ಯಂತ ಸಿಂಪಲ್ ಅಥವಾ ಸರಳ ಮಾರ್ಗ. ಆದ್ರೆ ಇದರಲ್ಲಿ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆ ಏನು ಅಂತ ಹೇಳಿದ್ರೆ, ನೋಡಿ, ಯಾವ ಸ್ಟಾಕ್ಗಳನ್ನು ಖರೀದಿಸಬೇಕು ಅಂತ ಹೇಳುವಂತ ಆ ಕಂಟ್ರೋಲ್, ನಿಯಂತ್ರಣ ಇದೆಯಲ್ಲ, ಅದು ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಬದಲಾಗಿ ಮ್ಯೂಚುವಲ್ ಫಂಡ್ ಅನ್ನ ಮ್ಯಾನೇಜ್ ಮಾಡುವಂತ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಇದಾರಲ್ಲ, ಫಂಡ್ ಮ್ಯಾನೇಜರ್, ಅವರೇ ಎಲ್ಲವನ್ನ ನಿರ್ಧರಿಸ್ತಾರೆ. ನೀವು ನೇರವಾಗಿ ನಿಮಗೆ ಬೇಕಾದ ಕಂಪನಿಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಇನ್ನು ಎರಡನೇ ಆಯ್ಕೆ ಅಂತ ಹೇಳಿದ್ರೆ US ಬ್ರೋಕರ್ ಜೊತೆಗೆ ನೇರವಾಗಿ ಅಕೌಂಟ್ ಓಪನ್ ಮಾಡೋದು. ನೋಡಿ, ಇದು US ಮಾರುಕಟ್ಟೆಗೆ ಸಂಪೂರ್ಣ ಪ್ರವೇಶವನ್ನು, ಆಕ್ಸೆಸ್ ಅನ್ನು ಕೊಡುತ್ತೆ. ಆದ್ರೆ ಅನೇಕ ಅಂತಾರಾಷ್ಟ್ರೀಯ ಬ್ರೋಕರ್ಗಳಿಗೆ, ಇಂಟರ್ನ್ಯಾಷನಲ್ ಬ್ರೋಕರ್ಗಳಿಗೆ ಹೆಚ್ಚಿನ ಕನಿಷ್ಠ ಹೂಡಿಕೆ ಅಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಗತ್ಯ ಇರುತ್ತೆ. ಮತ್ತು ಆರಂಭಿಕರಿಗಾಗಿ ಈ ಪ್ರಕ್ರಿಯೆ ಇದೆಯಲ್ಲ, ಇದೊಂದು ಸ್ವಲ್ಪ ಕ್ಲಿಷ್ಟ ಅಥವಾ ಸಂಕೀರ್ಣ ಅಂತೇಳಿ ಅನ್ನಿಸ್ಬೋದು, ಒಂದು ಸ್ವಲ್ಪ ಟಫ್ ಅಂತೇಳಿ ಅನ್ನಿಸ್ಬೋದು. ಸೊ ಈ ಎರಡು ವಿಧಾನಗಳನ್ನ ಹೇಳಿದೆ. ಇನ್ನು ಮೂರನೇ ಆಯ್ಕೆ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇದನ್ನು ನೀವು ಗಮನವಿಟ್ಟು ಕೇಳಿ. ನೋಡಿ, ಇದು ವೈಯಕ್ತಿಕವಾಗಿ ಇಂದಿನ ಭಾರತೀಯ ಹೂಡಿಕೆದಾರರಿಗೆ ಅತ್ಯಂತ ಬುದ್ಧಿವಂತ ಮತ್ತು ಪ್ರಾಯೋಗಿಕ ಮಾರ್ಗಗಳಲ್ಲಿ ಒಂದು, ಪ್ರಾಕ್ಟಿಕಲ್ ಮಾರ್ಗಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಭಾರತದಿಂದಲೇ ನೇರವಾಗಿ US ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಅನುಮತಿಸುವಂತ ಗ್ಲೋಬಲ್ ಇನ್ವೆಸ್ಟಿಂಗ್ ಆಪ್ ಅನ್ನು ಯೂಸ್ ಮಾಡೋದು. ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದಕ್ಕಾಗಿ ನಾನು ವೈಯಕ್ತಿಕವಾಗಿ ಇಷ್ಟಪಡುವಂತ ಆಪ್ ಯಾವುದು ಅಂತ ಕೇಳಿದ್ರೆ ಇಂಡ್ ಮನಿ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಇದರ ಸಂಪೂರ್ಣ ಪ್ರಕ್ರಿಯೆ ಇದೆಯಲ್ಲ, ಇದು ತುಂಬಾ ಸುಲಭವಾಗಿದೆ, ಸರಳವಾಗಿದೆ, ಸಿಂಪಲ್ ಆಗಿದೆ. ಅಂದ್ರೆ ಬಿಗಿನರ್ ಫ್ರೆಂಡ್ಲಿ ಆಗಿದೆ, ಆರಂಭಿಕರಿಗೆ ಹೇಳಿ ಮಾಡಿಸಿದಂಗಿದೆ. ನೀವು ಈ ಆಪ್ ಮೂಲಕ 9,000ಕ್ಕೂ ಹೆಚ್ಚು US ಸ್ಟಾಕ್ಗಳು ಮತ್ತು ETF ಗಳಲ್ಲಿ ಹೂಡಿಕೆಯನ್ನ ಮಾಡಬಹುದು. ನೀವು ಭಾರತದಿಂದಲೇ ನೇರವಾಗಿ ಆಪಲ್, ಅಮೆಜಾನ್, ಗೂಗಲ್, ಟೆಸ್ಲಾ, ಎನ್ವಿಡಿಯಾ ಮತ್ತು ಇನ್ನೂ ಅನೇಕ ಕಂಪನಿಗಳ ಸ್ಟಾಕ್ಗಳನ್ನ ಪರ್ಚೇಸ್ ಮಾಡಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ, ನೀವಿಲ್ಲಿ ಹೂಡಿಕೆ ಮಾಡೋದಕ್ಕೆ ಜಾಸ್ತಿ ಹಣದ ಅಗತ್ಯ ಇಲ್ಲ. ಫ್ರಾಕ್ಷನಲ್ ಇನ್ವೆಸ್ಟಿಂಗ್ ಮೂಲಕ ನೀವು ಕೇವಲ ₹100 US ಸ್ಟಾಕ್ಗಳಲ್ಲಿ ಹೂಡಿಕೆಯನ್ನ ಆರಂಭಿಸಬಹುದು. ಆದ್ದರಿಂದ ಒಂದು ಅಮೆಜಾನ್ ಅಥವಾ ಟೆಸ್ಲಾ ಶೇರ್ ದುಬಾರಿ ಅಂತ ಅನ್ನಿಸಿದ್ರು ಕೂಡ ನೀವು ಆ ಕಂಪನಿಯ ಸಣ್ಣ ಭಾಗವನ್ನ ಖರೀದಿಸಬಹುದು. ಸಂಪೂರ್ಣ ಷೇರು ಬೆಳೆದಂತೆ ನಿಮ್ಮ ಆ ಒಂದು ಸಣ್ಣ ಭಾಗವು ಅದೇ ದರದಲ್ಲಿ ಬೆಳೆಯುತ್ತೆ. ಇನ್ನು ನೀವು ದೀರ್ಘಾವಧಿಯ ಸಂಪತ್ತನ್ನ ಸ್ಥಿರವಾಗಿ ನಿರ್ಮಿಸೋದಕ್ಕೆ ಬಯಸಿದ್ರೆ ನೀವು US ಸ್ಟಾಕ್ಗಳು ಮತ್ತು ETF ತಿಂಗಳಿಗೆ ಕೇವಲ ₹500 SIP ಅನ್ನು ಕೂಡ ಆರಂಭಿಸಬಹುದು. ನೋಡಿ, ಇದು ನಿಜಕ್ಕೂ ಕೂಡ ಜಾಗತಿಕ ಹೂಡಿಕೆಯನ್ನ ಆರಂಭಿಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಲಭ್ಯವಾಗುವಂತೆ ಮಾಡುತ್ತೆ. ಮತ್ತು ನನಗೆ ವೈಯಕ್ತಿಕವಾಗಿ ಇಷ್ಟ ಆಗುವಂತ ವಿಷಯ ಏನು ಅಂತ ಹೇಳಿದ್ರೆ, ಈ ಎಲ್ಲವೂ ಕೂಡ ಒಂದೇ ಸೂರಿನಡಿ ಇರುತ್ತೆ. ವಿಷಯಗಳನ್ನು ಸಂಕೀರ್ಣಗೊಳಿಸದೆ, ಕ್ಲಿಷ್ಟಕರಗೊಳಿಸದೆ ನಿಮ್ಮ ಭಾರತೀಯ ಹೂಡಿಕೆಗಳು ಮತ್ತು US ಹೂಡಿಕೆಗಳನ್ನು ನೀವು ಒಟ್ಟಿಗೆ ಟ್ರ್ಯಾಕ್ ಮಾಡಬಹುದು. ಇನ್ನು ನೆಕ್ಸ್ಟ್ ಪಾಯಿಂಟ್, ಹಾಗಿದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ? ನೋಡಿ, ಈಗ ಹೂಡಿಕೆಯು ಪ್ರಾಕ್ಟಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳುವಂತದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಆಪ್ ಓಪನ್ ಮಾಡಿ ನೀವು ನಿಮ್ಮ KYC ಅನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅನ್ನ ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬೇಸಿಕ್ ಡೀಟೇಲ್ಸ್, ಮೂಲ ವಿವರಗಳನ್ನೆಲ್ಲ ಕೊಡಬೇಕು. ಅದಾದ್ಮೇಲೆ ವೆರಿಫಿಕೇಶನ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ಸಾಮಾನ್ಯ ಹೂಡಿಕೆ ಅಕೌಂಟ್ ಓಪನ್ ಮಾಡೋ ಹಾಗೇನೆ ಇದು ಕೂಡ ಇರುತ್ತೆ. ಮತ್ತಿಲ್ಲಿ ನೆನಪಿಡಿ, ಯಾವುದೇ ಅಕೌಂಟ್ ಓಪನಿಂಗ್ ಚಾರ್ಜಸ್ ಇರೋದಿಲ್ಲ. ಇದಾದ ನಂತರ ನೀವು ಹಣವನ್ನ ವರ್ಗಾಯಿಸ್ತೀರಿ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ತೀರಿ. ನಿಮ್ಮ ಭಾರತೀಯ ರೂಪಾಯಿಗಳನ್ನ US ಡಾಲರ್ಗಳಾಗಿ ಪರಿವರ್ತಿಸಲಾಗುತ್ತೆ. ಅಂದ್ರೆ ನೀವೇನು ರೂಪಾಯಿಯಲ್ಲಿ ಕೊಟ್ಟಿರ್ತಲ್ಲ, ಅದನ್ನ ಡಾಲರ್ ಆಗಿ ಪರಿವರ್ತಿಸಲಾಗುತ್ತೆ. ಆದ್ದರಿಂದ ನೀವು ₹5,000 ಟ್ರಾನ್ಸ್ಫರ್ ಮಾಡಿದ್ರೆ ಅದು ಪ್ರಸ್ತುತ ವಿನಿಮಯ ದರ ಅಂದ್ರೆ ಎಕ್ಸ್ಚೇಂಜ್ ರೇಟ್ ಇದೆಯಲ್ಲ, ಅದರ ಆಧಾರದ ಮೇಲೆ ಡಾಲರ್ಗಳಾಗಿ ಪರಿವರ್ತನೆ ಆಗುತ್ತೆ. ಆ ಡಾಲರ್ಗಳು ನಿಮ್ಮ ಅಕೌಂಟ್ ಅನ್ನ ತಲುಪಿದ ತಕ್ಷಣ ನೀವು ನೇರವಾಗಿ US ಸ್ಟಾಕ್ಗಳು ಅಥವಾ ETF ಗಳನ್ನ ಖರೀದಿಸಬಹುದು. ಅಂದ್ರೆ US ಸ್ಟಾಕ್ಗಳು ಅಥವಾ ETF ಮೇಲೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಮತ್ತು ಇಲ್ಲಿಂದ ವಿಷಯಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡಿ, ನಿಮಗೆ ವೈಯಕ್ತಿಕ ಸ್ಟಾಕ್ಗಳನ್ನು ಆಯ್ಕೆ ಮಾಡೋದಕ್ಕೆ ಕನ್ಫ್ಯೂಷನ್ ಇದ್ರೆ, ಗೊಂದಲ ಇದ್ರೆ, ನೀವು ಸರಳವಾಗಿ ETF ಗಳಲ್ಲಿ ಹೂಡಿಕೆಯನ್ನ ಮಾಡಬಹುದು. ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಯಾವ ತರದ ETF ಗಳೆಲ್ಲ ಇರುತ್ತೆ ಅಂತ ಹೇಳಿದ್ರೆ, S&P 500 ETF ಪ್ರಮುಖ US ಕಂಪನಿಗಳಲ್ಲಿ ಒಟ್ಟಿಗೆ ಹೂಡಿಕೆ ಮಾಡುವಂತ ಅವಕಾಶವನ್ನ ಈ ETF ಕೊಡುತ್ತೆ. ಆದ್ರಿಂದ ಒಂದೇ ಕಂಪನಿಯನ್ನ ಆಯ್ಕೆ ಮಾಡೋ ಬದಲು ನೀವು ಒಟ್ಟಾರೆ US ಮಾರುಕಟ್ಟೆಯ ಬೆಳವಣಿಗೆಯಲ್ಲಿ ಭಾಗವಹಿಸ್ತೀರಿ. ನೋಡಿ, ಇದು ವಾಸ್ತವವಾಗಿ ಅನೇಕ ಆರಂಭಿಕರಿಗೆ, ಬಿಗಿನರ್ಸ್ಗೆ ಹೆಚ್ಚು ಸುರಕ್ಷಿತವಾಗಿದೆ ಅಂತಾನೆ ಹೇಳ್ಬೋದು. ಈಗ ನೀವು ಕೇಳ್ಬೋದು, ಅಲ್ಲಿ ಯಾವ ತರದ ಅವಕಾಶ ಇದೆ ಅಂತ. ನೋಡಿ,
ಎಐ ಬೂಮ್ ಭಾರಿ ಅವಕಾಶಗಳನ್ನ ಸೃಷ್ಟಿಸ್ತಾ ಇದೆ. ಪ್ರಸ್ತುತ ಯುಎಸ್ ಮಾರುಕಟ್ಟೆಯಲ್ಲಿನ ಅತಿ ದೊಡ್ಡ ಅವಕಾಶ ಯಾವುದು ಅಂತ ಕೇಳಿದ್ರೆ ಎಐ ಇನ್ಫ್ರಾಸ್ಟ್ರಕ್ಚರ್. ನೋಡಿ, ಕೆಲವು ಕಂಪನಿಗಳು ಕೇವಲ 1 ವರ್ಷದಲ್ಲಿ ನಂಬಲಾಗದಂತ ರಿಟರ್ನ್ಸ್ ಅನ್ನು ಕೊಟ್ಟಿವೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಲ್ಯೂಮೆಂಟಮ್ ಸುಮಾರು 1400% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಬ್ಲೂಮ್ ಎನರ್ಜಿ 1300% ಗಿಂತನೂ ಹೆಚ್ಚು ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಹಾಗೇನೆ ನೆಕ್ಸ್ಟ್ ವೆಸ್ಟರ್ನ್ ಡಿಜಿಟಲ್ ಸುಮಾರು 890% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಹಾಗೇನೆ ಮೈಕ್ರಾನ್ ಟೆಕ್ನಾಲಜಿ ಸುಮಾರು 572% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಆದರೆ ನೆನಪಿಡಿ, ಹೆಚ್ಚಿನ ರಿಟರ್ನ್ಸ್ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚಿನ ರಿಸ್ಕ್ ಕೂಡ ಇದೆ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿರಲೇಬೇಕು. ಆದ್ದರಿಂದ ಇದು ಟ್ರೆಂಡಿಂಗ್ ನಲ್ಲಿರುವ ಕಂಪನಿಗಳಲ್ಲಿ ಕುರುಡಾಗಿ ಹೂಡಿಕೆ ಮಾಡುವಂತ ಸಲಹೆ ಅಲ್ಲ, ರೆಕಮೆಂಡೇಶನ್ ಅಲ್ಲವೇ ಅಲ್ಲ. ದಯವಿಟ್ಟು ನಿಮ್ಮ ಸ್ವಂತ ರಿಸರ್ಚ್ ಅಥವಾ ಸಂಶೋಧನೆ ಮಾಡಿ ಅಥವಾ ತಜ್ಞರ ಸಲಹೆಯನ್ನ ಬೇಕಾದ್ರೆ ಪಡೀರಿ. ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳಿ ಮತ್ತು ಯಾವಾಗಲೂ ಕೂಡ ಡೈವರ್ಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳಿ. ಡೈವರ್ಸಿಫೈ ಮಾಡಿ. ದೀರ್ಘಾವಧಿಯ ಹೂಡಿಕೆ ಅಂತ ಹೇಳಿದ್ರೆ ಜೂಜಾಟ ಅಲ್ಲ, ಇದು ತಾಳ್ಮೆ ಮತ್ತು ಬುದ್ಧಿವಂತಿಕೆಯ ನಿರ್ಧಾರ ತೆಗೆದುಕೊಳ್ಳೋದಾಗಿದೆ. ಈಗ ಇನ್ನೊಂದು ಪ್ರಶ್ನೆ ನಿಮಗೆ ಎದುರಾಗಿರ್ಬೋದು. ಹೌದು, US ಸ್ಟಾಕ್ನಲ್ಲಿ ಹೂಡಿಕೆ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನೋ ನಿಜ. ರಿಟರ್ನ್ಸ್ ಬಂದ್ರೆ ನಾವು ಭಾರತದಲ್ಲಿರುವಂತವರು ಇದರ ಟ್ಯಾಕ್ಸ್ ಲೆಕ್ಕಾಚಾರ ಹೇಗೆ ಅಂತ. ಎಸ್, ಅದನ್ನೇ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ತೆರಿಗೆಗಳ ಬಗ್ಗೆ ಮಾತನಾಡೋದಿದ್ರೆ ನೋಡಿ, ಇದು ಬಹಳಷ್ಟು ಜನರನ್ನ ಗೊಂದಲಕ್ಕೀಡು ಮಾಡುತ್ತೆ ಈ ತೆರಿಗೆ ಅಂತ ಹೇಳುವಂಥದ್ದು. ನೀವು ಭಾರತದಿಂದ US ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿದಾಗ ನೀವು ಪ್ರಮುಖವಾಗಿ ಭಾರತದಲ್ಲೇ ತೆರಿಗೆಯನ್ನ ಪಾವತಿಸ್ತೀರಿ. ಫಾರ್ ಎಕ್ಸಾಂಪಲ್, ನೀವು ಅಲ್ಪಾವಧಿಯೊಳಗಡೆ ಅಂದ್ರೆ ಶಾರ್ಟ್ ಟರ್ಮ್ ನಲ್ಲಿ ಸೇಲ್ ಮಾಡಿದ್ರೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಅವಲಂಬಿಸಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಅನ್ವಯ ಆಗ್ಬೋದು. ಇಲ್ಲ, ನಾನು ಶಾರ್ಟ್ ಟರ್ಮ್ ಅಲ್ಲ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಆದ್ರೂ ಟ್ಯಾಕ್ಸ್ ಬೀಳುತ್ತಾ ಅಂತ ಕೇಳಿದ್ರೆ ಎಸ್, ನೀವು ದೀರ್ಘಾವಧಿಗೆ ಅಂದ್ರೆ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಇರುತ್ತಲ್ಲ ಅದು ನಿಮಗೆ ಅನ್ವಯ ಆಗುತ್ತೆ. ಹಾಗೆಯೇ ಡಿವಿಡೆಂಡ್ಗಳ ಮೇಲೆಯೂ ಕೂಡ ತೆರಿಗೆ ಇರುತ್ತೆ, ಇದು ನಿಮಗೆ ಗೊತ್ತಿರಲಿ. ಆದರೆ ಭಾರತ ಮತ್ತು US ನಡುವೆ ತೆರಿಗೆ ಒಪ್ಪಂದಗಳಿದ್ದು ಇದು ದುಪ್ಪಟ್ಟು ತೆರಿಗೆಯನ್ನು ತಡೆಯುತ್ತೆ. ಸೊ ಇದು ಕೂಡ ಗಮನಿಸಿಕೊಳ್ಳಿ. ಆದ್ರಿಂದ ನೀವು ಅನಗತ್ಯವಾಗಿ 2 ಬಾರಿ ತೆರಿಗೆಯನ್ನ ಪಾವತಿಸೋದಿಲ್ಲ, 2 ಬಾರಿ ತೆರಿಗೆಯನ್ನ ಪೇ ಮಾಡಬೇಕಾಗಿ ಬರೋದಿಲ್ಲ. ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಂಡ್ ಮನಿ ಸರಿಯಾದ ಸ್ಟೇಟ್ಮೆಂಟ್ಗಳನ್ನ ಹಾಗೇನೆ ರಿಪೋರ್ಟ್ಗಳನ್ನ ಒಂದೇ ಸ್ಥಳದಲ್ಲಿ ಒದಗಿಸುತ್ತೆ. ಇದು ನಿಮ್ಮ CAಗೆ ಟ್ಯಾಕ್ಸ್ ಫೈಲಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ, ತುಂಬಾ ಸುಲಭವಾಗಿಸುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಿದ್ರೆ ಯಾರಾದರೂ US ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋದನ್ನ ಯಾಕೆ ಪರಿಗಣಿಸಬೇಕು ಅಂತ ಹೇಳಿದ್ರೆ ಉತ್ತರ ನೋಡಿ ತುಂಬಾ ಸಿಂಪಲ್. ಯಾಕೆ ಹೇಳಿ ನೋಡೋಣ. ಯಾಕೆ ಅಂತ ಹೇಳಿದ್ರೆ ವಿಶ್ವದ ಅತಿ ದೊಡ್ಡ ಕಂಪನಿಗಳು US ನಲ್ಲಿರೋದು ಜಾಗತಿಕ ನಾವೀನ್ಯತೆ ಅಥವಾ ಗ್ಲೋಬಲ್ ಇನೋವೇಷನ್ಗೋಸ್ಕರ. ಹಾಗೇನೆ ನೆಕ್ಸ್ಟ್ AI ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಅಷ್ಟೇ ಅಲ್ಲ, ಜಿಯೋಗ್ರಾಫಿಕಲ್ ಡೈವರ್ಸಿಫಿಕೇಶನ್, ನೆಕ್ಸ್ಟ್ ಡಾಲರ್ ಎಕ್ಸ್ಪೋಜರ್ ಮತ್ತು ದೀರ್ಘಾವಧಿಯ ಸಂಪತ್ತು ಸೃಷ್ಟಿಯ ಅವಕಾಶಗಳಿಗೆ ಇದು ನಿಮಗೆ ಆಕ್ಸೆಸ್ ಅನ್ನು ಕೊಡುತ್ತೆ. ಸೊ ಯಾಕೆ US ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಈಗ ನಿಮಗೆ ಅರ್ಥ ಆಗಿರುತ್ತೆ. ಆದರೆ ನೆನಪಿಟ್ಕೊಳ್ಳಿ, ಇದು ಭಾರತ ಮತ್ತು US ನಡುವೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡೋದ್ರ ಬಗ್ಗೆ ಖಂಡಿತವಾಗ್ಲೂ ಅಲ್ಲ. ಒಬ್ಬ ಬುದ್ಧಿವಂತ ಹೂಡಿಕೆದಾರ ಅಂದ್ರೆ ಆತನಿಗೆ ಬ್ಯಾಲೆನ್ಸ್ನ ಮಹತ್ವ ಗೊತ್ತಿರುತ್ತೆ. ಭಾರತದಲ್ಲಿ ಅವಕಾಶಗಳಿವೆ, US ನಲ್ಲೂ ಕೂಡ ಅವಕಾಶಗಳಿವೆ ಮತ್ತು ಎರಡರಲ್ಲೂ ಕೂಡ ಡೈವರ್ಸಿಫೈ ಅಂದ್ರೆ ವೈವಿಧ್ಯಗೊಳಿಸೋದು ದೀರ್ಘಾವಧಿಯಲ್ಲಿ ನಿಮ್ಮ ಪೋರ್ಟ್ಫೋಲಿಯೋವನ್ನ ಹೆಚ್ಚು ಬಲಪಡಿಸುತ್ತೆ ಅಂತ ಹೇಳುವಂಥದ್ದನ್ನ ಹೇಳ್ಬೋದು. ಜನರು ಮಾಡುವಂತ ಅತಿ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಶಾಶ್ವತವಾಗಿ ಕಾಯ್ತಾ ಇರೋದು, ಪರ್ಫೆಕ್ಟ್ ಟೈಮ್ ಅನ್ನು ಹುಡುಕೋದಿಕ್ಕೆ ಟ್ರೈ ಮಾಡೋದು. ಆದ್ರೆ ನಿಮ್ಗೆ ಗೊತ್ತಿರಲಿ, ಸಂಪತ್ತು ಸಾಮಾನ್ಯವಾಗಿ ಬೇಗನೆ ಹೂಡಿಕೆ ಪ್ರಾರಂಭಿಸೋದ್ರಿಂದ, ಸ್ಥಿರವಾಗಿ ಉಳಿಸೋದ್ರಿಂದ ಮತ್ತು ದೀರ್ಘಾವಧಿಯ ಬಗ್ಗೆ ಯೋಚಿಸೋದ್ರಿಂದ ಸೃಷ್ಟಿಯಾಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಆದ್ದರಿಂದ ನೀವು ಪ್ರಾಮಾಣಿಕವಾಗಿ ಜಾಗತಿಕ ಹೂಡಿಕೆದಾರರಾಗಲು ಬಯಸಿದ್ರೆ ಕಲಿಯೋದಿಕ್ಕೆ ಪ್ರಾರಂಭಿಸಲು ಇದು ಸರಿಯಾದ ಸಮಯವಾಗಿರಬಹುದು. ಸೊ ತಡ ಮಾಡಬೇಡಿ, ಲೇಟ್ ಮಾಡಬೇಡಿ. ನಿಮ್ಮ ಹೂಡಿಕೆಯನ್ನ ಡೈವರ್ಸಿಫೈ ಮಾಡಿ. ಭಾರತದ ಮಾರ್ಕೆಟ್ ಮಾತ್ರವಲ್ಲದೆ US ಮಾರ್ಕೆಟ್ನಲ್ಲೂ ಕೂಡ ನಿಮ್ಮ ಹೂಡಿಕೆಯನ್ನು ಆರಂಭಿಸಿ. ಸೊ ನಿಮಗೆ ಈ ವಿಡಿಯೋ ಉಪಯುಕ್ತ ಅಂತ ಹೇಳಿ ಅನಿಸಿದ್ರೆ ಈಗಲೇ ಇದಕ್ಕೊಂದು ಲೈಕ್ ಕೊಡಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇದನ್ನ ಶೇರ್ ಮಾಡಿ. ಜೊತೆಗೆ ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ವೈಯಕ್ತಿಕವಾಗಿ ಯಾವ US ಕಂಪನಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಇಷ್ಟಪಡ್ತೀರಿ, ಆಪಲ್, ಎನ್ವಿಡಿಯಾನ, ಅಮೆಜಾನ, ಟೆಲ್ಸಾನ ಅಥವಾ ಬೇರೆ ಯಾವುದಾದ್ರೂ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ US ಹೂಡಿಕೆಯ ಪ್ರಯಾಣವನ್ನ ಪ್ರಾರಂಭಿಸಲು ನೀವು ಬಯಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇಂಡ್ ಮನಿ ಆಪ್ ಲಿಂಕ್ ಕೊಟ್ಟಿದ್ದೀನಿ, ಒಂದ್ಸಲ ಹೋಗಿ ಕ್ಲಿಕ್ ಮಾಡಿ ಪರಿಶೀಲಿಸಿ. ಹಾಗೇನೆ ಹೂಡಿಕೆ, ಫೈನಾನ್ಸ್ ಹಾಗೂ ಸಂಪತ್ತು ಸೃಷ್ಟಿಯ ಕುರಿತು ಹೆಚ್ಚಿನ ವಿಡಿಯೋಗಳು ನೋಡೋದಕ್ಕೆ ನೀವು ಇಷ್ಟಪಡ್ತೀರಿ ಅಂತ ಹೇಳಿದ್ರೆ, ತಿಳ್ಕೊಳ್ಳೋದಕ್ಕೆ ಕಲಿಯೋದಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಈಗಲೇ ಬಾಸ್ವಾಲಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್.
ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.